ಮುಂದಿನ ಸುದ್ದಿಗೆ ಹೋಗೋಣ. ಧರ್ಮಸ್ಥಳ ಶನಿವಾರ ರಾತ್ರಿಯ ತನಕ SITಯಲ್ಲಿ ಚರ್ಚೆ ಆಗ್ತಾ ಇದ್ದದ್ದನ್ನು ನೋಡಿದ್ರೆ ಇವತ್ತು ಬೆಳಗ್ಗೆ ಬಂಗ್ಲೆಗುಡ್ಡದಲ್ಲಿ ಹುಡುಕಾಟ ಶುರುವಾಗಬೇಕಾಗಿತ್ತು. ವಿಠ್ಠಲಗೌಡರು ಹೇಳಿದ್ದಾರೆ, ಬಂಗ್ಲೆಗುಡ್ಡದಲ್ಲಿ ಅನೇಕ ಅಸ್ಥಿಪಂಜರಗಳು ಬಿದ್ದಿದ್ದಾವೆ ಅಂತ. ಬಂಗ್ಲೆಗುಡ್ಡ ಕಾಡಿನ ಪ್ರದೇಶವನ್ನು ಸಂಪೂರ್ಣವಾಗಿ ಕಾರ್ಡನ್ ಆಫ್ ಮಾಡಿ ಅರಣ್ಯ ಇಲಾಖೆಯವರಿಗೆ ಮಾಹಿತಿ ಕೊಟ್ಟು KMCಯ ತಜ್ಞ ವೈದ್ಯರನ್ನು ಕರೆಸ್ಕೊಂಡು ಹುಡುಕಾಟ ಶುರುವಾಗಬೇಕಾಗಿತ್ತು. ಇವತ್ತು ಬೆಳಗ್ಗೆ SITಗೆ ಸ್ಪಷ್ಟ ಸೂಚನೆ ಬಂದಿತ್ತು, ವಿಠ್ಠಲಗೌಡರು ಹೇಳದಲ್ಲಿ ಹುಡುಕಿ ಅಂತ. ನಾನು ಮೊನ್ನೆನೇ ಹೇಳಿದೆ ಅದನ್ನು. ಅನಾಮಿಕ ದೂರುದಾರ ಅಂತ ಬಂದ ಚಿನ್ನಯ್ಯ ಹೇಳದಲ್ಲೆಲ್ಲ ಅಗದಿದ್ದಾಗಿದೆ. ಚಿನ್ನಯ್ಯ ಈಗ SITಯನ್ನು ನಂಬಿಕೊಂಡು ಇವ್ರು ನನಗೆ ರಕ್ಷಣೆ ಕೊಡ್ತಾರೆ ಅಂತ ಅಂದ್ಕೊಂಡು ನಡೆದ ಅಷ್ಟೂ ಷಡ್ಯಂತ್ರವನ್ನು ಎಳೆಯಾಗಿ ಬಿಡಿಸಿಟ್ಟಿದ್ದಾನೆ. ಆತ ಕೊಟ್ಟ ಸ್ಟೇಟ್ಮೆಂಟಿನ ಆಧಾರದ ಮೇಲೆ SITಯವರು ರಾಜ್ಯದ ಅನೇಕ ಕಡೆ ಚಿನ್ನಯ್ಯನ ಕರ್ಕೊಂಡೋಗಿ ಮಹಜರ್ಗಳನ್ನು ಮಾಡಿದ್ದಾರೆ. ಈ ಟೀಮ್ ಎಲ್ಲೆಲ್ಲಿ ಭೇಟಿಯಾಗಿತ್ತು, ಎಲ್ಲಿ ಆತನ ಕೈಗೆ ತಂದು ತಲೆಬುರುಡೆ ಕೊಡಲಾಗಿತ್ತು, ಎಲ್ಲವನ್ನು ಮಹಜರ್ ಮಾಡಿದ್ದಾರೆ. ಆತನ ಸ್ಟೇಟ್ಮೆಂಟ್ ಮುಗಿದ ಮೇಲೆ ಆತನನ್ನು ಜೈಲಿಗೆ ಬಿಟ್ಟು ಬಂದಿದ್ದಾರೆ. ಆತನ ಹೇಳಿಕೆಯನ್ನು ಆಧರಿಸಿ ಉಳಿದವರನ್ನು ವಶಕ್ಕೆ ತೆಗೆದುಕೊಳ್ಳಬೇಕಾದ, ಉಳಿದವರ ವಿಚಾರಣೆ ನಡೆಸಬೇಕಾದ ಟೈಮ್ ಇದು. ಅದು ನಡೀತಾ ಇದೆ. ಹೊರಗಡೆ ಪೋರ್ಟ್ರೇ ಆಗ್ತಾ ಇರೋದೇ ಒಂದು, ಒಳಗಡೆ ನಡೀತಾ ಇರೋದೇ ಇನ್ನೊಂದು. ಹೆಡ್ಲೈನ್ಸ್ ಕೊಟ್ಟಿದ್ದು. ಷಡ್ಯಂತ್ರಗಾರರಿಗೆ ನಡುಕ, ಷಡ್ಯಂತ್ರಗಾರರಿಗೆ ಬುಲಾವು, ಇವತ್ತು ಅರೆಸ್ಟ್ ಆಗುತ್ತಾ, ನಾಳೆ ಅರೆಸ್ಟ್ ಆಗುತ್ತಾ, ಹೆಡ್ಲೈನ್ಸ್ ಕೊಟ್ಟಿದ್ದು. SIT ಅವರು ಒಳಗೆ ಕೂತ್ಕೊಂಡು ನಗ್ತಿರ್ತಾರೆ. ಏನಿಲ್ಲ, ಏನು ವಿಚಾರಣೆ ಇಲ್ಲ. ವಿಠ್ಠಲಗೌಡರು ಬಂದು ಬಂಗ್ಲೆಗುಡ್ಡದಲ್ಲಿ ತಲೆಬುರುಡೆ ಇದ್ದಾವೆ ಅಂದರೂ ನಾಳೆ ಬಂಗ್ಲೆಗುಡ್ಡದಲ್ಲಿ ಹುಡುಕಾಟ ಶುರುವಾಗುತ್ತೆ. ಜಯಂತ್ ಬಂದು ಅದರ ಪಕ್ಕದಲ್ಲಿರೋ ಮತ್ಯಾವುದೋ ಕ್ವಾರ್ಟರ್ಸ್ ಗುಡ್ಡದಲ್ಲಿ ಇದ್ದಾವೆ ಅಂತ ಹೇಳಬಹುದು, ಅಲ್ಲಿ ಹೋಗಿ ಹುಡುಕಾಟ ಶುರುವಾಗುತ್ತೆ. ಇಡೀ ಪ್ರಕರಣ ಮಹೇಶ್ ಶೆಟ್ಟಿ ತಿಮುರೋಡಿಗೆ ಟಚ್ ಕೂಡ ಆಗದಂತೆ ವಿಶೇಷ ಮುತುವರ್ಜಿಯಿಂದ ಇದರ ತನಿಖೆ ನಡೀತಾ ಇದೆ. ವಿಶೇಷ ಮುತುವರ್ಜಿ ಅದು. ಯೂಟ್ಯೂಬರ್ ಸಮೀರ್ ಆಕ್ಟಿವ್ ಪಾರ್ಟಿಸಿಪೆಂಟ್ ಈ ಷಡ್ಯಂತ್ರದಲ್ಲಿ. ಆತನಿಗೆ ನೋಟಿಸೇ ಕೊಡದಂತೆ ತಡೆಯುತ್ತಿರುವ ಶಕ್ತಿ ಯಾವುದು? ಗಿರೀಶ್ ಮಟ್ಟಣ್ಣವರ್ ಆಕ್ಟಿವ್ ಪಾರ್ಟಿಸಿಪೆಂಟ್ ಇನ್ ದಿಸ್ ಕಾನ್ಸ್ಪಿರಸಿ. ಗಿರೀಶ್ ಮಟ್ಟಣ್ಣವರಿಗೆ ಫೋನ್ ಮಾಡಿ ಕರೆಯೋದು, ಕೂಡಿಸ್ಕೊಳ್ಳೋದು, ಮಧ್ಯಾಹ್ನ ಊಟಕ್ಕೆ ಹಾಕೋದು, ಸಂಜೆ ಟೀ ಕುಡಿಸೋದು, ಮತ್ತೆ ಕಳಿಸೋದು ವಾಪಸ್. ವಿಚಾರಣೆ ನಡೆದಿಲ್ಲ. ಅಂದರೆ ಚಿನ್ನಯ್ಯಗೆ ಬಂತು, ವಿಠ್ಠಲಗೌಡಗೆ ಬಂತು, ಜಯಂತ್ಗೆ ಬಂತು. ಸಾಧ್ಯ ಆದಷ್ಟು ಇದು ಮುಂದೆ ಹೋಗದೆ ಇರೋಂಗೆ ನಿಲ್ಲಿಸ್ಬೇಕು ಅಂತ. ಚಿನ್ನಯ್ಯನಿಗೆ ಮುಗಿದುಬಿಟ್ರೆ ಬೆಸ್ಟು. ಚಿನ್ನಯ್ಯ ಒಬ್ಬನೇ ಆರೋಪಿ. ಆತ ಚಿನ್ನ ಕದೀತಿದ್ದ. ಧರ್ಮಸ್ಥಳ ದೇವಸ್ಥಾನದವ್ರಿಗೆ ಸಿಟ್ಟು ಬಂತು, ಅವ್ರ ಕೆಲಸದಿಂದ ತೆಗೆದ್ರು. ಆ ಸಿಟ್ಟಿಗೆ ಆತ ಇಷ್ಟೆಲ್ಲ ಮಾಡ್ದ ಅಂತ ನಿಲ್ಲಿಸುವ ಪ್ರಯತ್ನ ಆಯಿತು. ನಿಲ್ಸೋಕ್ಕಾಗೋದಿಲ್ಲ. ಯಾಕಂದರೆ ಬುರುಡೆ ತಂದಿದ್ದು ಚಿನ್ನಯ್ಯ ಅಲ್ಲ, ಬುರುಡೆ ವಿಠ್ಠಲಗೌಡ ತೆಗೆದಿದ್ದು ಬಂಗ್ಲೆಗುಡ್ಡದಿಂದ ತಲೆಬುರುಡೆನ. ಅಲ್ಲಿಗೆ ವಿಠ್ಠಲಗೌಡ ತನಕ ಹೋಗಲೇಬೇಕು. ವಿಠ್ಠಲಗೌಡನ ಜೊತೆಗೆ ಹೋಗಿದ್ದು ಪ್ರದೀಪ್ ಗೌಡ, ಮತ್ತಿನ್ನೊಬ್ಬನ ತನಕ ಹೋಗಬೇಕು. ವಿಠ್ಠಲಗೌಡ ಬುರುಡೆ ತಂದು ಕೊಟ್ಟಿದ್ದು ಜಯಂತ್ಗೆ, ಜಯಂತ್ ತನಕ ಹೋಗಬೇಕು. ಇದನ್ನು ಹೆಂಗೆ ಮುಂದೆ ಹೋಗುತ್ತೆ ಅಥವಾ ಹೆಂಗೆ ಮುಂದೆ ಹೋಗೋದನ್ನು ನಿಲ್ಲಿಸಬಹುದು ಅನ್ನುವ ಲೆಕ್ಕಾಚಾರದಲ್ಲಿ ತನಿಖೆ ಮಂದಗತಿಯಲ್ಲಿ ನಡೀತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.